ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಅವು ಹೆಸರಿಗಷ್ಟೇ ನಗರದ ಪ್ರತಿಷ್ಠಿತ ಕ್ಲಬ್ಗಳು. ಅಲ್ಲಿ ಸ್ವಚ್ಛತೆಗೆ ಜಾಗವೇ ಇಲ್ಲ. ತಿಪ್ಪೆಯಂತಿರೋ ಅಡುಗೆ ಮನೆಯಲ್ಲೇ ರುಚಿ ರುಚಿಯಾದ ಖಾದ್ಯ ಸಿದ್ಧವಾಗುತ್ತೆ. ರಾಜಧಾನಿಯ ಶ್ರೀಮಂತರು ಗಣ್ಯರು ಬಂದು ಕಾಲ ಕಳೆಯೋ ಇಂತಹ ಕ್ಲಬ್ಗಳ ಅಸಲಿ ಮುಖವಾಡ ಬಯಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ದಿಢೀರ್ ದಾಳಿಯ ವೇಳೆ ಅಡುಗೆ ಮನೆಯಲ್ಲಿ ಜಿರಳೆಗಳ ಸಂಸಾರ, ಅವಧಿ ಮೀರಿರೋ ತಿಂಡಿ ತೀರ್ಥಗಳು ಪತ್ತೆಯಾಗಿವೆ. ಇಷ್ಟು ದಿನ ಹೋಟೆಲ್ ಪಬ್ಗಳ ಮೇಲೆ ದಾಳಿ ಮಾಡಿದ್ದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಇದೀಗ ಪ್ರತಿಷ್ಠಿತ ಕ್ಲಬ್ಗಳತ್ತ ಕಣ್ಣಿಟ್ಟಿದ್ದಾರೆ. ನಗರದಲ್ಲಿರೋ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಹಾಗೂ ಮಲ್ಲೇಶ್ವರಂ ಕ್ಲಬ್ಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ರು. 50ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ನಡೆಸಿದ್ದ ದಾಳಿ ವೇಳೆ ಅಡುಗೆ ಯಾವ್ಯಾವ ಕ್ಲಬ್ನಲ್ಲಿ ಏನೇನು ಕಂಡು ಬಂತು? ಬೌರಿಂಗ್ ಕ್ಲಬ್ ಅಡುಗೆ ಮನೆಯಲ್ಲಿ ತೀವ್ರ ನೈರ್ಮಲ್ಯದ ಕೊರತೆ, ಕಿಚನ್ ತುಂಬಾ ಜಿರಳೆಗಳದ್ದೇ ಓಡಾಟ, ನಿಯಮ ಉಲ್ಲಂಘನೆ ಹಿನ್ನೆಲೆ ಅಧಿಕಾರಿಗಳಿಂದ ನೋಟಿಸ್ ಜಾರಿ. ಕೆಎಸ್ಸಿಎ ಕ್ಲಬ್ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಬಳಕೆ, ಸಂಪೂರ್ಣ ಬ್ಲಾಕ್ ಆಗಿದ್ದ ಡ್ರೈನೇಜ್ ವ್ಯವಸ್ಥೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪದಾರ್ಥಗಳ ಒಟ್ಟಿಗೆ ಸಂಗ್ರಹ, ಅಡುಗೆಗೆ ಅವಧಿ ಮೀರಿದ ಬೇಳೆಕಾಳುಗಳ ಬಳಕೆ. ಕ್ಯಾಥೋಲಿಕ್ ಕ್ಲಬ್ ಆಹಾರ ಪದಾರ್ಥಗಳ ಲೇಬಲಿಂಗ್ ನಿಯಮ ಸಂಪೂರ್ಣ ಉಲ್ಲಂಘನೆ, ಅಡುಗೆ ಮನೆಯೊಳಗೆ ಸ್ವಚ್ಛತೆ ಇಲ್ಲದೆ ಕೀಟಗಳ ಓಡಾಟ, ಬಳಕೆಗೆ ಯೋಗ್ಯವಿಲ್ಲದ 10 ಅವಧಿ ಮೀರಿದ ಅಣಬೆ ಪ್ಯಾಕೆಟ್ ಪತ್ತೆ. ಸೆಂಚುರಿ ಹಾಗೂ ಟೆನ್ನಿಸ್ ಕ್ಲಬ್ ಸೆಂಚುರಿ ಕ್ಲಬ್ನ ಕಿಚನ್ನಲ್ಲೂ ಪತ್ತೆಯಾಯಿತು ಕೀಟಗಳ ಓಡಾಟ. ಟೆನ್ನಿಸ್ ಕ್ಲಬ್ನ ಅಡುಗೆ ಸಿಬ್ಬಂದಿಗೆ ಇಲ್ಲವೇ ಇಲ್ಲ ಮೆಡಿಕಲ್ ಸರ್ಟಿಫಿಕೇಟ್. ಇತರ ಕ್ಲಬ್ಗಳ ಗೋಳು ವಿಜಯನಗರ, ಮಹಾಲಕ್ಷ್ಮಿ ಲೇಔಟ್ ಮತ್ತು ಮಲ್ಲೇಶ್ವರಂ ಕ್ಲಬ್ಗಳಲ್ಲಿ ಇಲ್ಲವೇ ಇಲ್ಲ ಸ್ವಚ್ಛತೆ, ನಿಯಮ ಗಾಳಿಗೆ ತೂರಿ ಲೇಬಲಿಂಗ್ ನಿಯಮಗಳ ತೀವ್ರ ಉಲ್ಲಂಘನೆ. ಪದೇ ಪದೇ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದಾಗಲೆಲ್ಲ ನಿಯಮ ಉಲ್ಲಂಘನೆ ಆಗ್ತಿರೋದು ಕಂಡು ಬರ್ತಿದೆ. ಇದನ್ನ ಮನಗಂಡ ಆರೋಗ್ಯ ಸಚಿವ ಯುಟಿ ಖಾದರ್ ಮುಂದಿನ ದಿನಗಳಲ್ಲಿ ಹೋಟೆಲ್ ಮಾಲೀಕರು, ರೆಸ್ಟೋರೆಂಟ್ ಅಸೋಸಿಯೇಷನ್ ಮತ್ತು ಇಂದಿರಾ ಕ್ಯಾಂಟೀನ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಆಹಾರ ನಿರ್ವಹಣೆ ಕುರಿತು ಸಿಬ್ಬಂದಿಗೆ 3 ದಿನಗಳ ವಿಶೇಷ ತರಬೇತಿ ನೀಡಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದ್ರು. ಮುಂದಿನ ವಾರ ಅಥವಾ ಒಂದು ಫೋರ್ಟ್ನೈಟ್ ಅಲ್ಲಿ ವಿದಿನ್ 15 days ಎಲ್ಲ ಹೋಟೆಲ್ ಅಸೋಸಿಯೇಷನ್ ಅವರ ಒಂದು ಮೀಟಿಂಗ್, ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರ ಮೀಟಿಂಗ್ ಮತ್ತು ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟಾಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮತ್ತು ಯಾರ ಗುತ್ತಿಗೆ ಪಡ್ಕೊಂಡಿದ್ದಾರೆ ಅವರ ಮೀಟಿಂಗ್ ಅನ್ನು ನಾವು ಇವತ್ತು ಮಾಡಿ ಬಾಯಿಗೆ ರುಚಿಯಂತ ಹೈಫೈ ಜಾಗಗಳಲ್ಲಿ ತಿನ್ನೋ ಮುನ್ನ 10 ಬಾರಿ ಯೋಚಿಸಬೇಕಾಗಿದೆ. ಕ್ಲಬ್ ಎಷ್ಟೇ ಪ್ರತಿಷ್ಠಿತವಾಗಿರಲಿ ಆಹಾರದ ಸುರಕ್ಷತೆ ಮತ್ತು ಸ್ವಚ್ಛತೆಯಲ್ಲಿ ರಾಜಿ ಮಾಡಿಕೊಳ್ಳಬಾರದು. ಜನರ ಆರೋಗ್ಯದ ಜೊತೆ ಚಲ್ಲಾಟವಾಡಿದ್ರೆ ಎಂಥವರೇ ಆಗ್ಲಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋದಾಗಿ ಆಹಾರ ಸುರಕ್ಷತಾ ಇಲಾಖೆ ಎಚ್ಚರಿಕೆ ನೀಡಿದ್ದು, ದಾಳಿ ಬಳಿಕವಾದರೂ ನಿಯಮ ಪಾಲನೆ ಮಾಡುತ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.